ಮಹಾಭಾರತಕ್ಕೆ ಆಧ್ಯಾತ್ಮಿಕ ಅರ್ಥ ಹೇಳಬೇಕು. ಸುಮಧ್ವ ವಿಜಯದಲ್ಲಿ ಒಂದು ಕಡೆ ಸೂಚನೆ ಮಾಡ್ತಾರೆ. ಪಾಂಡವರು ಅರಿಗಿನ ಮನೆಯಲ್ಲಿದ್ರು. ಅರಿಗಿನ ಮನೆಯಲ್ಲಿದ್ದಾಗ ಅವರನ್ನ ಕೊಲ್ಲಬೇಕು, ಬೆಂಕಿ ಹಚ್ಚಬೇಕು ಅಂತ ಪುರೋಚನ ಯೋಚನೆ ಮಾಡ್ತಾ ಇದ್ದ. ಆ ಪುರೋಚನನಿಗೆ ಅವನ ಯಾವ ಪ್ರಯತ್ನವೂ ನಡೆಯದಿದ್ದ ಹಾಗೆ ಮಾಡಿ ಭೀಮಸೇನ ದೇವರು ಸುರಂಗ ಮಾರ್ಗದಿಂದ ಆ ಅರಿಗಿನ ಮನೆಗೆ ತಾವೇ ಬೆಂಕಿ ಹಚ್ಚಿ ಪುರೋಚನನ್ನೇ ಸುಟ್ಟೋಗೋ ಹಾಗೆ ಮಾಡಿ ಅಲ್ಲಿ ಮೊದಲೇ ನಿರ್ಮಾಣ ಆದ ಸುರಂಗ ಮಾರ್ಗದಿಂದ ಭೂಮಿ ಕೆಳಗಡೆ ಸುರಂಗ ಮಾರ್ಗದಿಂದ ಹೋಗಿ ಹಿಡಿಂಬವನಕ್ಕೆ ಸೇರಿದ್ರು. ಅಲ್ಲಿ ವೇದವ್ಯಾಸ ದೇವರನ್ನ ಕಂಡ್ರು ಅಂತ ಕಥೆ. ಪಾಂಡವರ ಅರಿಗಿನ ಮನೆ ವಾಸದ ಕಥೆ ಬರ್ತದೆ. ಪಂಡಿತಾಚಾರ್ಯರು ಎಂಥ ಆಧ್ಯಾತ್ಮಿಕ ಅರ್ಥ ಹೇಳ್ತಾರೆ ಗೊತ್ತೇನು? ಅರಿಗಿನ ಮನೆ ಅಂತಂದ್ರೆ ಏನು? ಅರಿಗಿನ ಮನೆ ಅಂತಂದ್ರೆ ಅದು ಸುಡ್ಲಿಕ್ಕಾಗೇ ಮಾಡಿದಂಥ ಮನೆ. ಅರುಗು, ಮೇಣ ಇದನ್ನೆಲ್ಲ ಹಾಕಿ ಮಾಡಿದ್ರಂತೆ ಬೇಗ ಬೆಂಕಿ ಹತ್ಕೊಳ್ಬೇಕು ಅಂತ. ಅದಕ್ಕೆ ಅರಿಗಿನ ಮನೆ ಅಂತ ಕರೀತಾರೆ. ಅರಿಗಿನ ಮನೆ ಅಂತಂದ್ರೆ ಎಂದೋ ಒಮ್ಮೆ ಸುಟ್ಟು ಹೋಗತಕ್ಕಂಥ, ಬೆಂಕಿಗೆ ಆಹುತಿ ಆಗತಕ್ಕಂಥ ನಮ್ಮ ದೇಹ. ಅರಿಗಿನ ಮನೆ ಅಂತಂದ್ರೆ ಮನುಷ್ಯನ ದೇಹ. ಅಲ್ಲಿ ಭೀಮಸೇನ ದೇವರಿದ್ರು ಅಂತಂದ್ರೆ ದೇಹದ ಒಳಗಡೆ ಮುಖ್ಯ ಪ್ರಾಣ ದೇವರಿರ್ತಾರೆ ಅಂತ. ಆ ಭೀಮಸೇನ ದೇವರು ಏನು ಮಾಡಿದ್ರು? ಯುಧಿಷ್ಠಿರ, ನಕುಲ, ಸಹದೇವ ಇವರನ್ನೆಲ್ಲ ಕುಂತಿ ಇವರನ್ನೆಲ್ಲ ಹೊತ್ತುಕೊಂಡು ಮೈ ಮೇಲೆ ಹೊತ್ತುಕೊಂಡು ಸುರಂಗ ಮಾರ್ಗದಲ್ಲಿ ಹೋದ್ರು. ಯುಧಿಷ್ಠಿರ ಅಂದ್ರೆ ಏನು? ಯುಧಿಷ್ಠಿರ ಅಂತಂದ್ರೆ ಧರ್ಮ ಅಂತರ್ಥ. ಈ ದೇಹದಲ್ಲಿ ಧರ್ಮ ಇರಬೇಕು. ನಕುಲ ಸಹದೇವ ಅಂತಂದ್ರೆ, ನಕುಲ ಅಂದ್ರೆ ಶೀಲ, ಸಹದೇವ ಅಂತಂದ್ರೆ ವಿನಯ. ನಕುಲ ಸಹದೇವರು ಅಂತಂದ್ರೆ ಶೀಲ ಮತ್ತು ವಿನಯ. ಅರ್ಜುನ ಅಂತಂದ್ರೆ ಶ್ರವಣ. ಯಾಕೆಂದ್ರೆ ಗೀತಾ ಶ್ರವಣ ಮಾಡಿದವನು ಅರ್ಜುನ. ಶ್ರವಣ ಅನ್ನೋ ಸಾಧನದ ಪ್ರತೀಕ. ನಕುಲ ಸಹದೇವರು ಶೀಲ ಮತ್ತು ವಿನಯಗಳ ಪ್ರತೀಕ. ಧರ್ಮರಾಜ ಯುಧಿಷ್ಠಿರ ಧರ್ಮದ ಪ್ರತೀಕ. ಭೀಮಸೇನ ದೇವರು ಅವರು ಮುಖ್ಯ ಪ್ರಾಣದೇವರು. ಭೀಮಸೇನ ದೇವರು ಅಷ್ಟೇ ಅಲ್ಲ, ಭೀಮ ಭಕ್ತಿ, ಜ್ಞಾನ, ವೈರಾಗ್ಯ 10 ಗುಣಗಳ ಪ್ರತೀಕ ಭೀಮಸೇನ ದೇವರು. ಅರಿಗಿನ ಮನೆಯಲ್ಲಿ ಆ ಭೀಮ ಬೆಂಕಿ ಹಚ್ಚಿ ಎಲ್ಲರನ್ನೂ ಕೂಡ ಹೊತ್ತುಕೊಂಡು ಸುರಂಗ ಮಾರ್ಗದಲ್ಲಿ ಹೋದ ಅಂತಂದ್ರೆ ಈ ಜೀವ ಎಂದೋ ಒಮ್ಮೆ ಈ ದೇಹವನ್ನ ಅಗ್ನಿಗೆ ಆಹುತಿ ಕೊಡ್ತಾನೆ. ಆ ಯೋಗಿಯಾಗಿರ್ತಕ್ಕಂಥ ಜೀವ ಧರ್ಮ, ನಕುಲ, ಶೀಲ, ವಿನಯ, ಶ್ರವಣ ಮಾಡಿದ್ದು ಅದನ್ನೆಲ್ಲ ತನ್ನಲ್ಲಿ ಹೊತ್ತುಕೊಂಡು ಸುರಂಗ ಮಾರ್ಗದಿಂದ ಹೋದ ಅಂತಂದ್ರೆ ಬ್ರಹ್ಮನಾಡಿಯಿಂದ ಹೋಗಿ ವೇದವ್ಯಾಸ ದೇವರನ್ನ ಸೇರಿದ ಅಂದ್ರೆ ಪರಮಾತ್ಮನ ಪಾದ ಮೂಲ ಸೇರ್ತಾನೆ ಅಂತ ಅರ್ಥ. ಹೀಗೆ ಅರಿಗಿನ ಮನೆಯ ವೃತ್ತಾಂತವನ್ನ ಎಷ್ಟು ಚೆನ್ನಾಗಿ ಹೋಲಿಸಿ ವರ್ಣನೆ ಮಾಡ್ತಾ ಇದ್ದಾರೆ. ಯೋಗೀವನಾರ ದಗ್ಧ್ವಾಪುರಂ ಯೋಗ ಬಲಾತ್ಸ ನಿರ್ಯನ್ ಧರ್ಮಾನಿವಸ್ವಾನ್ ಸಹಜಾನ್ ದಧಾನಃ ಅದಾರಿ ಭಾವೇನ ಜಗತ್ಸು ಪೂಜ್ಯೋ ಯೋಗೀವ ನಾರಾಯಣ ಮಾಸಸಾದ. ಬಹಳ ಚೆನ್ನಾಗಿ ಹೇಳಿದ್ದಾರೆ ಭೀಮಸೇನ ದೇವರು. ಎಲ್ಲ ಧರ್ಮರಾಜಾದಿಗಳನ್ನು ಹೊತ್ತುಕೊಂಡು ಸುರಂಗ ಮಾರ್ಗದಲ್ಲಿ ಹೋದ್ರು ಅಂತಂದ್ರೆ ಯೋಗಿಯಾಗಿರತಕ್ಕಂಥ ಜೀವ ತಾನು ಮಾಡಿದ ಧರ್ಮ, ಶೀಲ, ವಿನಯ, ಭಕ್ತಿ, ಜ್ಞಾನಾದಿ ಗುಣಗಳನ್ನ ತನ್ನಲ್ಲಿಟ್ಟುಕೊಂಡು ಹಣಕಾಸು ಅಲ್ಲ ಅದನ್ನೆಲ್ಲ ಬಿಟ್ಟು ದೇಹವನ್ನು ಕೂಡ ಬೆಂಕಿಗೆ ಆಹುತಿ ಕೊಟ್ಟು ಧರ್ಮಾದಿಗಳನ್ನು ಮಾತ್ರ ತನ್ನಲ್ಲಿಟ್ಟುಕೊಂಡು ಸುರಂಗ ಮಾರ್ಗ ಅಂತಂದ್ರೆ ಸುಷುಮ್ನ ನಾಡಿ ಬ್ರಹ್ಮನಾಡಿಯಿಂದ ಹೋಗಿ ಪರಮಾತ್ಮನ ಪಾದಮೂಲ ಸೇರಬೇಕು. ಈ ರೀತಿ ಮಾಡಬೇಕಾದ್ದು, ಇದನ್ನ ಹೊತ್ಕೊಂಡು ಹೋಗಬೇಕು. ಭೀಮಸೇನ ದೇವರು ಹೊತ್ಕೊಂಡು ಹೋಗೋ ಹಾಗೆ ಅನ್ನೋದನ್ನ ತಿಳಿಸ್ತಾ ಇದೆ ಮಹಾಭಾರತ ಅಂತಾರೆ. ಹೀಗೆ